ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ ತಮ್ನೈಲ್ ಅಲ್ಲಿ ಹಾಕಿದ್ದೀನಿ. ಯಾಕೆ ಎಲ್ಲರೂ ಒಪ್ಕೊಳ್ಳೋದಿಲ್ಲ ಅಥವಾ ನಕಾರಾತ್ಮಕ ಶಕ್ತಿ ದೇಹದಲ್ಲಿ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಕ್ಲೈಂಟ್ಗಳಾಗಿರ್ಬೋದು ಅಥವಾ ಕ್ಲೈಂಟ್ಸ್ ಅಂದಾಗ ನಮ್ಮ ಕರ್ತೃಗಳಾಗಿರ್ಬೋದು ಅಥವಾ ನಮಗಾಗುವಂತಹ ಸಮಸ್ಯೆಗಳನ್ನ ಇನ್ನೊಬ್ರು ಒಪ್ಕೊಳ್ಳೋದೇ ಇರುವಂಥದ್ದು ಯಾಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಸೊ ಇಲ್ಲಿ ಬಂದು ನಾನು ಇವತ್ತು ಏನ್ ಹೇಳ್ತೀನಿ ಅಂತಂದ್ರೆ, ಇವತ್ತು ಬಂದು ಹುಣ್ಣಿಮೆ ಇದೆ. ಎಷ್ಟೋ ಜನಕ್ಕೆ ಇವತ್ತಿನ ದಿನ ಸುಸ್ತು, ಸಂಕಟ, ಮೈ ಕೈ ನೋವು, ತಲೆಭಾರ ಅದೆಲ್ಲ ಇರುತ್ತೆ. ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರಿಗೆ ಆಗದೇ ಇಲ್ಲ ಅಂತಹ ಸಂದರ್ಭದಲ್ಲಿ ಮಲಗ್ ಬಿಡ್ತಾರೆ. ಅಂತಹ ಸಂದರ್ಭದಲ್ಲಿ ಮನೆಯವರು ಎಲ್ಲರೂ ಅವರಿಗೆ ಬೈತಾ ಇರ್ತಾರೆ, ಏನು ಸದಾ ನೀನ್ ಮಲಗಿರ್ತೀಯ, ಸದಾ ಮಲಗಿರ್ತೀಯ, ಯಾಕೆ ಏನು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇವರ ದೇಹದಲ್ಲಿ ಆಗುವಂತಹ ಸಮಸ್ಯೆಗಳಾಗಿರ್ಬೋದು ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ, ಇನ್ನೊಬ್ರಿಗೆ ಅದು ಕಾಣೋದಿಲ್ಲ. ಈಗ ಒಂದು ಜ್ವರ ಬಂದಾಗ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿ ಥರ್ಮಾಮೀಟರ್ ಇಟ್ಟಂತಹ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದೇನಾಗುತ್ತೆ ಅಂದ್ರೆ ಥರ್ಮಾಮೀಟರ್ ಸಮೇತ ಇಟ್ರೆ ಆ ಟೆಂಪರೇಚರ್ ಏನಿದೆ, ದೇಹದ ತಾಪ ಏನಿದೆ, ಅದು ಆ ಥರ್ಮಾಮೀಟರ್ ನಲ್ಲಿ ಕಾಣದೇ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿಗೆ ಮಾತ್ರ ದೇಹ ಬಿಸಿಯಾಗಿ ದೇಹ ನೋವಾಗುವಂಥದ್ದು, ಸುಡುವಂಥದ್ದು ಈ ತರ ಆ ವ್ಯಕ್ತಿಗೆ ಭಾಸ ಆಗ್ತಾ ಇರುತ್ತೆ. ಆದ್ರೆ ಇದನ್ನ ಇತರರು ಅಥವಾ ಇನ್ನೊಬ್ರು ನಂಬೋದಿಲ್ಲ. ಚಳಿ ಬಂದಾಗ ಗೊತ್ತಾಗುತ್ತೆ, ಅದರ ಒಳಗಡೆನೆ ಚಳಿ ಇದ್ದಾಗ ಅದು ಇನ್ನೊಬ್ರಿಗೆ ಗೊತ್ತೇ ಆಗಲ್ಲ. ಯಾಕಂದ್ರೆ ನಮ್ಮ ನೋವು, ನಮ್ಮ ಕಷ್ಟಗಳು ನಮಗೆ ಮಾತ್ರ ಗೊತ್ತಾಗುತ್ತೆ. ನಾವೇನಾದ್ರೂ ಇನ್ನೊಬ್ಬರ ಕಷ್ಟಗಳು, ಇನ್ನೊಬ್ಬರ ನೋವನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ನಿಜವಾಗ್ಲೂ ನಾವು 100ಕ್ಕೆ 100 ಈ ಭೂಮಿ ಮೇಲೆ ಹುಟ್ಟಿದಕ್ಕೂ ಅದೊಂದು ಏನು ಸಂಪೂರ್ಣವಾದಂತಹ ಒಂದು ರೀತಿ ಅಂತ ಹೇಳ್ತೀನಿ. ಹಾಗೇನೇನೆ ಇಲ್ಲಿ ನಾವು ಒಮ್ಮೊಮ್ಮೆ ಏನಾಗುತ್ತೆ ಅಂದ್ರೆ ಮನುಷ್ಯನ ದೇಹದಲ್ಲಿ ನಕಾರಾತ್ಮಕ ಶಕ್ತಿಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವರು ನಂಬದೇ ಇರಲ್ಲ, ಜೊತೆಗೆ ಹೇಳಿದ್ರೆ ಒಪ್ಕೊಳ್ಳೋದು ಇಲ್ಲ. ಯಾಕಂದ್ರೆ ಉದಾಹರಣೆ ಹೇಳೋದಾದ್ರೆ, ಈಗ ನಾನು ನನ್ನ ಮುಖವನ್ನ ನೇರವಾಗಿ ನಿಮಗೆ ತೋರಿಸ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದನ್ನ ನೀವು ನೇರವಾಗಿ ನೋಡ್ತೀರಿ ನೀವು ಲೈವ್ ಅಲ್ಲಿ. ಈಗ ನಾನು ಮುಖವನ್ನ ತೋರ್ಸದೆ ಬರೀ ನಾನು ಒಂದು ಥಂಬ್ನೈಲ್ ಹಾಕ್ಬಿಟ್ಟು ಬರೀ ವಾಯ್ಸಿನ ಮುಖಾಂತರನೇ ನಾನ್ ನಿಮಗೆ ಲೈವ್ ಅಥವಾ ವಿಡಿಯೋಗಳನ್ನ ಕೊಟ್ಟಾಗ ಏನಾಗುತ್ತೆ, ಬರೀ ನನ್ನ ಶಬ್ದ ಅಥವಾ ನನ್ನ ವಾಯ್ಸ್ ಮಾತ್ರ ನಿಮ್ಮ ಒಂದು ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ಅದೇ ರೀತಿ ನಮ್ಮ ಮುಖ ಹೇಗೆ ತೋರಿಸಿ ನಾವು ಮಾತಾಡ್ತೀವೋ ಅಥವಾ ಬರೀ ನಮ್ಮ ವಾಯ್ಸ್ ಅನ್ನ ನಾವು ಹೇಗೆ ತೋರಿಸಿ ಮಾತಾಡ್ತೀವೋ ಅದೇ ರೀತಿ ಇಲ್ಲಿ ಅರ್ಥ ಮಾಡ್ಕೋಬೇಕು. ಇಂತಹ ಕೆಲವೊಂದೊಂದು ಆತ್ಮಗಳು ಏನಿರುತ್ತೆ, ಅಂತಹ ಆತ್ಮಗಳು ಏನ್ ಮಾಡುತ್ತೆ ಅಂತಂದ್ರೆ ನಮಗೆ ನಮ್ಮ ದೇಹದ ಚಕ್ರಗಳಲ್ಲಿ ಅಥವಾ ನಮ್ಮ ದೇಹದ ಒಂದು ಭಾಗದಲ್ಲಿ ಕುಳಿತುಕೊಂಡಂತ ಸಂದರ್ಭದಲ್ಲಿ ಎಲ್ಲಾ ಮಾಂತ್ರಿಕರ ಹತ್ರ ಅಥವಾ ಎಲ್ಲಾ ತಾಂತ್ರಿಕರ ಹತ್ರ ಅಥವಾ ಎಲ್ಲಾ ಶಾಸ್ತ್ರ ಹೇಳೋರ ಹತ್ರ ಅಥವಾ ಎಲ್ಲಾ ವ್ಯಕ್ತಿಯ ಮುಂದೆ ಅವು ತೋರ್ಪಡೋದಿಲ್ಲ. ನಾ ಹೇಳ್ದೆ ಮುಖ ಆಗಿರ್ಬೋದು ಅಥವಾ ನನ್ನ ವಾಯ್ಸ್ ಅಂತ ನಾನು ಹೇಳ್ದೆ, ಅದನ್ನ ಜಸ್ಟ್ ಫಾರ್ ಗಿವಿಂಗ್ ಎಕ್ಸಾಂಪಲ್ಸ್ ಅಂತ ಹೇಳ್ತೀನಿ. ಹಾಗೆ ಆತ್ಮಗಳು ಯಾರತ್ತಾದ್ರೂ ನಾವು ಹೋದಾಗ ಏನಾಗುತ್ತೆ ಅಂತಂದ್ರೆ ನಮಗೆ ಗೊತ್ತೇ ಆಗಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ, ಯಾಕೆ ಆ ವ್ಯಕ್ತಿ ನಮ್ಮನ್ನ ಈ ತರ ಒಂದು ಕೆಲವ್ರನ್ನ ನೀವು ನೋಡ್ಬೇಕು, ಅವ್ರು ಬಂದ ತಕ್ಷಣ ಅವ್ರ ಆಕ್ಟಿವಿಟೀಸ್ ಅಲ್ಲಿ ಅಥವಾ ಅವ್ರನ್ನ ನೋಡಿದ ತಕ್ಷಣ ಇವರಿಗೆ 100ಕ್ಕೆ 100 ಇವರಿಗೆ ದೇಹದಲ್ಲಿ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದೆ ಅಥವಾ ಇವರಿಗೆ ಬೇರೆ ತರ ಸಮಸ್ಯೆ ಇದೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಆತ್ಮಗಳು ಯಾರ ಹತ್ರನೂ ಹೋದಾಗ ತನ್ನ ಇರುವಿಕೆಯನ್ನ ಗೊತ್ತು ಮಾಡ್ಕೊಳ್ಳಲ್ಲ. ಕಾರಣ ಏನು ಅಂದ್ರೆ ಹೋದವಂತವರ ಹತ್ರ ನಮಗೆ ಸಮಸ್ಯೆಗಳು ಉಂಟಾದ್ರೆ ಅಥವಾ ನಮಗೆ ಕಷ್ಟಗಳು ಉಂಟಾದ್ರೆ ಅಂತಹ ಸಂದರ್ಭದಲ್ಲಿ ಅಂತಹ ಆತ್ಮಗಳು ಸಮೇತ ಯೋಚನೆಯನ್ನ ಮಾಡುತ್ತೆ. ಈಗ ನಾನು ಒಬ್ಬರ ಹತ್ರ ಕನ್ಸಲ್ಟೇಷನ್ಗೆ ಯಾರೋ ಬಂದಂತ ಸಂದರ್ಭದಲ್ಲಿ ಅವುಗಳು ಅವರ ದೇಹದಲ್ಲಿರೋದು ಕೂತ್ಕೊಂಡು ಯೋಚನೆ ಮಾಡುತ್ತೆ, ನಿಜವಾಗ್ಲೂ ನಾನು ಈ ದೇಹದಿಂದ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬಂದಿದೆ ಅಥವಾ ಕರೆಕ್ಟ್ ಆಗಿ ಒಬ್ರು ನಿಮ್ಮ ದೇಹದಲ್ಲಿ ಇದೇ ತರ ಶಕ್ತಿ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅಂತಹ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಅಂದ್ರೆ ಅನ್ಯರ ದೇಹದಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಅಂತಹ ಆತ್ಮಗಳು ತುಂಬಾ ಯೋಚನೆಯನ್ನ ಮಾಡುತ್ತೆ. ಯಾಕಂದ್ರೆ ಅದು ಯಾವ ಸ್ಥಾನದಿಂದ ಬಂದಿರುತ್ತೆ ನಿಮಗೆ ಗೊತ್ತಿರಲ್ಲ. ಅದರ ಜೊತೆಗೆ ಅದಕ್ಕೆ ಸ್ವಂತ ಜಾಗ ಇರಲ್ಲ. ಜೊತೆಗೆ ಯಾರೋ ಕಳಿಸಿರೋದಾದ್ರೆ ಅದು ಏನ್ ಮಾಡ್ಬೇಕು, ಅಥವಾ ತಾನಾಗಿ ಬಂದು ಸೇರಿರೋದಾದ್ರೆ ಏನ್ ಮಾಡ್ಬೇಕು, ಅಥವಾ ಪ್ರಾರಬ್ಧದ ಕರ್ಮದ ರಿಲೇಟೆಡ್ ಆಗಿ ಬಂದಿರುವಂತಹ ಒಂದು ಆತ್ಮಗಳಾಗಿದ್ರೆ ನಾವು ಯಾವ ರೀತಿಯಾಗಿ ದೇಹದಿಂದ ನಿರ್ಮೂಲನೆ ಮಾಡಿ ಅದನ್ನ ನಾವು ಯಾವ ರೀತಿ ಪಂಚತತ್ವಗಳಿಂದ ನಮ್ಮ ದೇಹ ಕೂಡಿದೆ ಅದೇ ರೀತಿ ನಾವು ನಮ್ಮ ದೇಹದಿಂದ ತೆಗಿಬೇಕಾದ್ರೆ ಅಥವಾ ಇನ್ನೊಬ್ಬರ ದೇಹದಿಂದ ತೆಗಿಬೇಕಾದ್ರೆ ಪಂಚತತ್ವಗಳ ರೂಪಗಳ ಸಹಾಯದಿಂದನೇ ನಾವು ತೆಗಿಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅವು ಹೆಚ್ಚಾಗಿ ಭಯ ಪಡುತ್ತೆ. ಹಾಗಾಗಿ ಯಾವಾಗ
ನಮ್ಮಂತವ್ರ ಹತ್ರ ಭೂತ ವೈದ್ಯರ ಹತ್ರ ಬಂದಂತ ಸಂದರ್ಭದಲ್ಲಿ ಕೆಲವರಿಗೆ ನೋಡ್ಬೇಕು ನಕಾರಾತ್ಮಕ ಶಕ್ತಿಯ ಸಮಸ್ಯೆ ಇದ್ದವರಿಗೆ ಒಂಥರ ಭಯ ಭಯ ಆಗುತ್ತೆ. ಯಾಕೋ ತುಂಬಾ ಕೈಕಾಲು ನಡುಗ್ತಾ ಇದೆ, ಅಥವಾ ಏನೋ ಸುಸ್ತಾಗ್ತಾ ಇದೆ, ತುಂಬಾ ಬೆವರ್ತಾ ಇದ್ದೀನಿ, ತಲೆನೋವು ಬರೋ ಈ ತರ ಎಲ್ಲ ತುಂಬಾ ಸಿಂಪ್ಟಮ್ಸ್ ಇರುತ್ತೆ. ಎಲ್ಲವನ್ನೂ ಹೇಳಕ್ ಹೋಗಲ್ಲ. ಅದನ್ನ ನಾವು ನೋಡಿದ ತಕ್ಷಣ ಈ ತರ ವ್ಯಕ್ತಿನ ಜಾತಕನೂ ಬೇಕಾಗಲ್ಲ, ಪ್ರಶ್ನಾಶಾಸ್ತ್ರನೂ ಬೇಕಾಗಲ್ಲ, ಪಕ್ಕ ಅವರ ಮುಖವನ್ನ ನೋಡಿ ನಾವು ಅನಲೈಸ್ ಮಾಡ್ಬೋದು. ಇದಕ್ಕೇನೆ ನಾವು ಕೆಲವೊಂದೊಂದು ಸಂದರ್ಭದಲ್ಲಿ ಫೇಸ್ ರೀಡಿಂಗ್ ಅಂತಾನೆ ಹೇಳ್ತೀವಿ. ಹಾಗಾಗಿ ಇಂತಹ ನಕಾರಾತ್ಮಕ ಶಕ್ತಿಗಳಿಗೆ ಅಥವಾ ಅವಕ್ಕೆ ಆತ್ಮಗಳಿಗೆ ತುಂಬಾ ಭಯ ಇರುತ್ತೆ. ಜೊತೆಗೆ ಅವರಿಗೆ ಯಾರೋ ಕಳಿಸಿದಂಥವ್ರು ಸಮೇತ ತೊಂದರೆ ಮಾಡ್ತಾರೆ. ಇವೆಲ್ಲ ವಿಜ್ಞಾನ ಯುಗದಲ್ಲಿ ನಂಬಬೇಕಾ ನಂಬಬಾರ್ದ ಅಂತ ಹೇಳ್ಬಿಟ್ಟು ಯೋಚನೆಯನ್ನ ಮಾಡೋರು ಸಹಸ್ರಾರು ಜನಗಳು ಈ ಜಗತ್ತಲ್ಲಿ ಇದ್ದಾರೆ. ಇದನ್ನ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ವಿಜ್ಞಾನ ಯುಗದಲ್ಲಿ ನಿಜಾನ ಅಂತ ಹೇಳೋದು ಖಂಡಿತವಾಗ್ಲೂ ನಿಜನೇ. ಯಾಕಂದ್ರೆ ಎಷ್ಟೋ ಬಾರಿ ನಾವು ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತೀವಿ. ಗರ್ಭಿಣಿಯಾಗಿ 5 ತಿಂಗಳಿಗೆ ಏನಾದ್ರೂ ಮಗು ಹೊಟ್ಟೆಯಲ್ಲಿ ಸರಿಯಾಗಿ ಬೆಳವಣಿಗೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಒಂದು ಸ್ಕ್ಯಾನಿಂಗ್ ಅಂತ ಮಾಡಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಅಂದ್ರೆ ಕೆಲವೆಲ್ಲ ಡಾಕ್ಟರ್ಸ್ ಹೇಳಿದಾಗ ತಾಯಿಗೆ ಸಕ್ಕರೆ ಕಾಯಿಲೆ, BP ಅಥವಾ ಒಂದು ಥೈರಾಯ್ಡ್, ಅಥವಾ ಮೊದಲನೇ ಮಗು ಹುಟ್ಟಿ ಅಥವಾ 2ನೇ ಮಗುವಿಗೆ ಒಂದು ಜನ್ಮ ನೀಡಿ ಮಗು ಏನಾದರೂ ಕಿವಿ ಕೇಳದೇ ಇದ್ದು ಅಥವಾ ಬಾಯಿ ಬರದೇ ಇದ್ದು ಅಥವಾ ಆ ಮಗುವಿಗೆ ಅಂಗವಿಕಲದ ಏನಾದ್ರೂ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಸಮೇತ ಅವು ಏನ್ ಮಾಡ್ತವೆ ಅಂತಂದ್ರೆ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ಜನನ ಆದಾಗ ಗೊತ್ತಾಗುತ್ತಲ್ವಾ. ಅದೇ ರೀತಿ 2ನೇ ಮಗುಗೆ ಆ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಕೆಲವು ಡಾಕ್ಟರ್ಸ್ಗಳು ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತಾರೆ. ಆದರೂ ಕೆಲವೊಂದೊಂದು ಸಂದರ್ಭದಲ್ಲಿ ಇಂಥ ಮಕ್ಕಳು ಹುಟ್ಟುವಂಥದ್ದು ನೋಡಿ, ವೈಜ್ಞಾನಿಕವಾಗಿ ನಾವು ಎಷ್ಟು ಮುಂದುವರೆದ್ರೂ ಆದ್ರೆ ನಮಗೆ ನಮ್ಮ ಕರ್ಮ ಸಿದ್ಧಾಂತದ ಮೇಲೆ ನಾವು ಮಕ್ಕಳನ್ನ ಹಡಿತೀವಿ. ಅದರ ಜೊತೆಗೆ ನಮ್ಮ ಪ್ರಾರಬ್ಧ ಕರ್ಮಗಳು ಏನಿರುತ್ತೆ ಇದೆಲ್ಲವೂ ನಿಜ ಆಗುತ್ತೆ. ಹಾಗಾಗಿ ವಿಜ್ಞಾನ ಎಷ್ಟೇ ಅಂದ್ರೆ ಒಂದು ಸಿಂಪಲ್ ಆಗಿ ನಾ ಹೇಳಿರುವಂಥದ್ದು ಒಂದು ಎಕ್ಸಾಂಪಲ್ಸ್ ಅಂದ್ರೆ ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ನಾವು ಕೆಲವೆಲ್ಲ ಕಟ್ಟುಪಾಡುಗಳಲ್ಲಿ ಇದ್ದೀವಿ. ಜೊತೆಗೆ ನಮಗೆ ಅಭೂತಪೂರ್ವವಾದಂತಹ ದೇಹ ನಡೀತಾ ಇರೋದೇ ನಮ್ಮ ಪಂಚಭೂತಗಳ ಶಕ್ತಿಯಿಂದ ಅಥವಾ ಪಂಚಭೂತಗಳ ಸಹಾಯದಿಂದಲೇ. ಅದರ ಜೊತೆಗೆ ಈ ದೇಹದಲ್ಲಿ ಇರುವಂತಹ ಒಂದು ಶಕ್ತಿಯು ಸಮೇತ ಇಂಜಿನ್ ಮೂಲಕವೇ ಓಡ್ತಾ ಇರುತ್ತೆ. ಈ ಪಂಚಭೂತಗಳಲ್ಲಿ ಹೇಗೆ ದೇಹ ಸೃಷ್ಟಿಯಾಗಿದೆ, ನಮ್ಮ ದೇಹ ಒಂದು ರಚನೆ ಆಗಿ ನಾವು ಮಲಗಿದಾಗ್ಲೂ ನಮ್ಮ ಏನು ಕಿಡ್ನಿ, ಹೃದಯ ಇವೆಲ್ಲವೂ ಯಾವ ರೀತಿ ವರ್ಕ್ ಆಗುತ್ತೆ, ನಮ್ಮ ಒಂದು ಇನ್ನರ್ ಇಂಜಿನಿಯರಿಂಗ್ ಅಂತ ಏನಿದೆ ಅದು ಸೃಷ್ಟಿ ಮಾಡಿದಂತ ಭಗವಂತ ಯಾರು ಅವನೇನೆ ಒಂದು ಪ್ರತಿಯೊಂದು ದೇಹಕ್ಕೆ ಆತ್ಮ ಅಂತ ಹೇಗೆ ಕೊಟ್ಟಿದ್ದಾನೋ ಹಾಗೆ ಇದರಲ್ಲಿ ಬಂದು ಆತ್ಮದ ಲೆಕ್ಕಾಚಾರ ಇರುತ್ತೆ. ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಕಾರು ನಾವು ತಗೊಂಡಾಗ ಅದು ಬಂದು ಆ ಕಾರನಿಗೆ ಹೇಗೆ ಒಂದು ಇಂಜಿನ್ ಇರುತ್ತೋ ಅಲ್ಲಿಗೆ ಓಡ್ಸಕ್ಕೆ ಒಬ್ಬ ವ್ಯಕ್ತಿ ಹೇಗಿರ್ತಾನೋ ಹಾಗೇನೆ ನಮ್ಮ ದೇಹ ಭೌತಿಕ ಶರೀರದಿಂದ ಆಗಿದ್ರು ಪಂಚಭೂತಗಳಿಂದ ಆಗಿದ್ರು ನಮ್ಮ ಒಂದು ಆತ್ಮ ಅಂತ ಏನಿದೆ ಅದು ಭಗವಂತನ ಕೊಟ್ಟಿರುವಂಥದ್ದು ಅಂತ ಹೇಳ್ತೀವಿ. ಹಾಗೆ ಈಗ ಒಂದು ಲಾರಿ, ಬಸ್ಸು, ಕಾರು ಓಡಾಡಕ್ಕೆ ಯಾವ ರೀತಿ ಇಂಜಿನ್ ಅವಶ್ಯಕತೆ ಇದೆಯೋ ಅದೇ ರೀತಿ ನಮ್ಮ ದೇಹಕ್ಕೆ ಈ ಆತ್ಮದ ಅವಶ್ಯಕತೆ ಇದೆ ಅಂತ ನಾ ಹೇಳ್ತೀನಿ. ಹಾಗಾಗಿ ನಾವು ನಮ್ಮ ಹೊರಗಣ್ಣಿನಿಂದ ನೋಡದೆ ನಮ್ಮ ಒಳಗಣ್ಣಿನಿಂದ ನಾವು ಆತ್ಮವನ್ನ ಅವಲೋಕನ ಮಾಡಬೇಕು. ಇದು ಬರೀ ಮೈಂಡ್ ಸೆಟ್ಟು ಅಲ್ಲ, ಕಲ್ಪನೆನೂ ಅಲ್ಲ, ಭ್ರಮೆನೂ ಅಲ್ಲ, ಅಥವಾ ಇತರರು ಇದಕ್ಕೆ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಏನಿದೆ ಅಲ್ಲ ನಿಜಾನ ಅಂತ ಅನುಭವಿಸೋರಿಗೆ ಮಾತ್ರ ಇದರ ಒಂದು ಅನುಭವಗಳು ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ನೋಡಿ ನಮ್ಮ ಪೂರ್ವಿಕ, ಯಾಕಂದ್ರೆ ಇಲ್ಲಿ ನಾನೇನ್ ಹೇಳ್ತಾ ಇಲ್ಲ, ಜಸ್ಟ್ ನನಗೆ 44 ವರ್ಷ. ಎಷ್ಟೋ ಜನ ಭಾಗವತ, ನಮ್ಮ ಏನು ಭಗವದ್ಗೀತೆ ಆಗಿರ್ಬೋದು, ಗರ್ಭೋಪನಿಷತ್ ಆಗಿರ್ಬೋದು, ವೇದೋಪನಿಷತ್ ಆಗಿರ್ಬೋದು, ಶಾಸ್ತ್ರ, ಆಗಮಶಾಸ್ತ್ರ, ಶಿಲ್ಪಶಾಸ್ತ್ರ, ಈ ತರ ರಾಮಾಯಣ, ಮಹಾಭಾರತ, ಈ ತರ ಹಲವಾರು ಜ್ಞಾನದ ಭಂಡಾರವನ್ನೇ ನಮಗೆ ಕೊಟ್ಟು ಬಳುವಳಿಯಾಗಿ ನಮ್ಮ ಪೂರ್ವಿಕರು ಕೊಟ್ಟು ಹೋಗಿದ್ದಾರೆ. ಆದ್ರೆ ಎಲ್ಲ ನಮಗೆ ಕಾಣುವಂತೆ ನಮ್ಮ ಪುರುಷರು ಅಂದ್ರೆ ನಮ್ಮ ಪೂರ್ವಿಕರು ಜೊತೆಗೆ ಅಷ್ಟದಶ ಪುರಾಣಗಳು ಅಥವಾ ಭಾಗವತ ಏನಿದೆ ಇವೆಲ್ಲವನ್ನು ಕೊಟ್ಟು ಹೋಗಿದ್ದಾರೆ. ಆದ್ರೆ ನಾವ್ ಯಾವುದನ್ನು ಓದದೇ ಇಲ್ಲ. ಇದೆಲ್ಲವನ್ನು ಓದಿದಾಗ ನಾನು ಅಂದ್ರೆ ಏನು, ನನ್ನ ಕರ್ಮ ಅಂದ್ರೆ ಏನು, ನಾನು ಯಾಕೆ ಈ ಭೂಮಿಗೆ ಬಂದಿದ್ದೀನಿ, ನನಗೆ ಯಾಕೆ ಸಮಸ್ಯೆಗಳು ಕಾಡ್ತಾ ಇದೆ, ನನ್ನ ಪ್ರಾರಬ್ಧ ಕರ್ಮ ಅಂದ್ರೆ ಏನು, ಸಂಚಿತ ಕರ್ಮ ಅಂದ್ರೆ ಏನು, ಆಗಮಿಕ ಕರ್ಮ ಅಂದ್ರೆ ಏನು, ನನ್ನ ಆತ್ಮ ಅಂದ್ರೆ ಏನು, ಆತ್ಮದ ಕರ್ಮ ಅಂದ್ರೆ ಏನು, ಇವೆಲ್ಲವೂ ನಮಗೆ ತಿಳಿತಾ ಹೋಗುತ್ತೆ. ಅದರ ಜೊತೆಗೆ ನಮಗೆ ಚತುರ್ವೇದಗಳು ಅಥವಾ ಆ ವೇದಗಳು ಅಂತ ಹೇಳಿದಾಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ 4 ವೇದಗಳನ್ನ ಸಮೇತ ನಮಗೆ ಕೊಟ್ಟು ಹೋಗಿದ್ದಾರೆ. ಇದರ ಜೊತೆಗೆ ನಾವು ಇದ್ಯಾವುದನ್ನು ಓದದೆ, ಇದ್ಯಾವುದನ್ನು ತಿಳ್ಕೊಳ್ಳದೆ ಮೂಢನಂಬಿಕೆ ಅಂತೇಳಿ ಕೂತಿದ್ದೀವಿ. ನಾವು
ಯಾವಾಗ ನ್ಯಾಯ ನೀತಿ ಧರ್ಮದಲ್ಲಿ ನಾವು ನಡೀತೀವಿ, ನಮಗೆ ಬಂದಂತ ಸಮಸ್ಯೆಗಳಿಗೆ ದಾರಿದೀಪ ಆಗುತ್ತೆ, ಜೊತೆಗೆ ಪರಿಹಾರಕ್ಕೆ ದಾರಿಯಾಗುತ್ತೆ. ಇಲ್ಲ ನಾವು ಇನ್ನೊಬ್ಬರನ್ನ ಅವಮಾನಿಸಿ ಇನ್ನೊಬ್ಬರನ್ನ ಅಪಮಾನ ಮಾಡಿಕೊಂಡು ಅಂತಹ ಸಂದರ್ಭದಲ್ಲಿ ನಮ್ಮ ದೇಹದೊಳಗೆ ಇಷ್ಟೊಂದು ಸಮಸ್ಯೆಗಳಿದೆ, ಆತ್ಮದ ಸಮಸ್ಯೆಗಳು. ಇಂತಹ ಸಂದರ್ಭದಲ್ಲಿ ನಮಗೆ ಶಿಕ್ಷೆ ಆಗುತ್ತೆ ಹೊರತು ನಮಗೆ ಯಾವುದೇ ಕಾರಣಕ್ಕೂ ರಕ್ಷೆ ಆಗಲ್ಲ. ನೀವು ಕೇಳ್ಬೋದು ಕುಲದೇವರು ಏನ್ ಮಾಡ್ತಿರ್ತಾರೆ ಅಂತ, ಅದನ್ನ ಮುಂದಿನ ದಿನದಲ್ಲಿ ಹೇಳ್ತೀನಿ. ಯಾಕಂದ್ರೆ ನನ್ನ ಆತ್ಮ ಅಂತ ಹೇಳಿದ್ಮೇಲೆ ಪರಮಾತ್ಮ ಇದ್ದೇ ಇದ್ದಾನೆ. ಹಾಗೆ ಯಾವುದೇ ಒಂದು ವಸ್ತುವನ್ನು ನಾವು ನೋಡದೆ ಒಂದು ಪಳಗಿಸ್ತಾ ಇದ್ದೀವಿ ಅಥವಾ ಒಂದು ಅದಕ್ಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾನ್ಯಾರು ಅಥವಾ ಏನೋ ಒಂದನ್ನ ನಾವು ಕದ್ದು ತರ್ತಾ ಇದ್ದೀವಿ, ಏನೋ ಒಂದು ಪಟಾಯಿಸ್ತಾ ಇದ್ದೀವಿ ಅಥವಾ ಅನ್ಯರ ಹತ್ರ ನಾವು ಕಿತ್ಕೋತಾ ಇದ್ದೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾವು ಅನ್ಕೋತೀವಿ ನಾವ್ ಯಾರೂ ನೋಡಿಲ್ಲ ಅಥವಾ ನಮ್ಮ ಕೆಟ್ಟ ಚಟಗಳನ್ನ ಯಾರೂ ನೋಡಿಲ್ಲ, ನನ್ಗೆ ಮಾತ್ರ ಗೊತ್ತಿರೋದು ಅಂತ. ಆದ್ರೆ ಇದೆಲ್ಲವೂ ಲೆಕ್ಕಾಚಾರದಲ್ಲೇ ಇರುತ್ತೆ. ಜೊತೆಗೆ ಕರ್ಮಫಲ ಮುಗಿಯದೆ ನಮ್ಮ ಲೆಕ್ಕಾಚಾರವನ್ನ ಯಾರು ತೀರಿಸಲು ಸಾಧ್ಯ ಇಲ್ಲ. ಇದು 100% ಸತ್ಯ ಅಂತ. ಹಾಗೆ ಒಂದು ಗುರುವಿನ ಸಂದೇಶವು ಸಮೇತ ನಿಮಗೆ ಮುಖ್ಯವಾಗುತ್ತೆ. ನೋಡಿ ಹೇಳ್ತೀವಿ, ಗುರುವಿನ ಗುಲಾಮನಾಗದೆ ಇರಲು ಸಾಧ್ಯ ಇಲ್ಲ. ಹಾಗಾಗಿ ಒಂದು ಗುರುಗಳ ಆರಾಧನೆ, ಕುಲದೇವರ ಆರಾಧನೆ, ಮನೆ ದೇವರ ಆರಾಧನೆಯನ್ನ ಸಮೇತ ನೀವು ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಯಾರಿಗೆ ಆಧ್ಯಾತ್ಮ ಪ್ರಪಂಚದಲ್ಲಿ ದೈವದ ಆಶೀರ್ವಾದ, ಗುರುಗಳ ಆಶೀರ್ವಾದ, ಇಂತಹ ಆತ್ಮಗಳನ್ನ ಜೊತೆಗೆ ಅಂತಹ ಆತ್ಮಗಳು ಇದೆ ಅಂತೇಳಿ ಕಂಡು ಹಿಡಿಯುವಂತಹ ವಿಧಾನ ಇಂಥವರಿಗೆ ಗೊತ್ತಾಗುತ್ತೆ. ಜೊತೆಗೆ ಇದು ಬಂದು ಆಧ್ಯಾತ್ಮ ವಿಚಾರದಲ್ಲಿ ಸೂಕ್ಷ್ಮಾಣು ವಿಚಾರವಾಗಿ ಹೋಗುವಂಥದ್ದು. ಸೊ ಹಾಗಾಗಿ ಇದು ಆಧ್ಯಾತ್ಮಿಕ ಸಾಧಕರಿಗೆ ಇದು ತೆಗೆಯಲಿಕ್ಕೆ ಸಾಧ್ಯ. ಜೊತೆಗೆ ನಮ್ಮಂತ ಭೂತ ವೈದ್ಯರು ಅಥವಾ ಆಧ್ಯಾತ್ಮಿಕ ಸಾಧಕರು ಅಥವಾ ಆಧ್ಯಾತ್ಮ ಚಿಂತಕರು ಅಂದ್ರೆ ಒಬ್ರೊಬ್ರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಹಾಗಾಗಿ ಇಂದಿನ ಜನ್ಮದಲ್ಲಿ, ಯಾಕಂದ್ರೆ ಯಾವುದೋ ವ್ಯಕ್ತಿ ನಮ್ಮ ಹತ್ರ ಬಂದಿದ್ದಾರೆ, ಈ ಜನ್ಮದಲ್ಲಿ ನಿಜ ಅವನು ಬಡವ ಇರ್ಬೋದು ಅಥವಾ ಅವನಿಗೆ ಕಷ್ಟ ಇರ್ಬೋದು, ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಪ್ರಾರಬ್ಧ ಕರ್ಮದಲ್ಲಿ ಯಾರೋ ಕಳಿಸಿರೋದು ಇದ್ದಿರ್ಬೋದು, ಇವೆಲ್ಲವೂ ಇದ್ದು ಈ ಜನ್ಮದಲ್ಲಿ ಒಳ್ಳೆಯವನಾಗಿದ್ರು ಆ ವ್ಯಕ್ತಿ ಹೋದ ಜನ್ಮದಲ್ಲಿ ಯಾವ ತರ ಕಳ್ಳನಾಗಿದ್ರು ಅಥವಾ ಯಾವ ತರ ಸುಳ್ಳು ಹೇಳಿದ್ರು ಅಥವಾ ಯಾರ ಮನೆಯನ್ನು ಹೊಡೆದು ಹಾಕಿದ್ನೋ ಅಥವಾ ಯಾರ ಸಂಸಾರವನ್ನ ಹಾಳು ಮಾಡಿದ್ರು, ಇದು ಯಾವುದು ನಮ್ಗೆ ಗೊತ್ತಿರಲ್ಲ. ಬಟ್ ನಮ್ಮ ಹತ್ರ ಬಂದಾಗ ತುಂಬಾ ಕಷ್ಟದಲ್ಲಿ ಇದೀವಿ, ನಮಗ್ ಆಗದೇ ಇಲ್ಲ, ಈ ತರ ಎಲ್ಲ ಹೇಳ್ತಾರೆ. ಅದೆಲ್ಲವೂ ಭಗವಂತನ ಲೆಕ್ಕಾಚಾರದಲ್ಲಿ ಇರ್ತದೆ. ನಾನು ನನ್ನ ಕಣ್ಣಾರೆ ನೋಡ್ಬೋದು ಅಥವಾ ನೀವು ನನ್ನ ಕಣ್ಣಾರೆ ನೋಡ್ಬೋದು, ಆದ್ರೆ ಭಗವಂತನ ಕಣ್ಣಿನೇ ಬೇರೆ. ಇಂತಹ ಕಣ್ಣನ್ನ ನಾವು ತೆಕ್ಕೋಬೇಕು ಅಂತಂದ್ರೆ ಜಪ ತಪ ಮಂತ್ರಗಳ ಮುಖಾಂತರ ಭಗವಂತನ ಲೆಕ್ಕಾಚಾರ ಇರುತ್ತೆ. ಆದಷ್ಟು ಬೇಗ ನಾವು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಜೊತೆಗೆ ಆದಷ್ಟು ಬೇಗ ನಾವು ದೇಹದಿಂದ ತೆಗೆಸ್ಕೊಂಡು ಆನಂತರ ಅಭಿವೃದ್ಧಿಗೆ ನಮಗೆ ಒಂದು ಪರಿಹಾರಕ್ಕೆ ದಾರಿಯಾಗುತ್ತೆ. ಇದೆಲ್ಲವೂ ಪೂರ್ವ ಜನ್ಮದ ಲೆಕ್ಕಾಚಾರ ಆಗಿರುತ್ತೆ. ಹಾಗಾಗಿ ಭಗವಂತನ ನಿರ್ಣಯ ಏನಿದೆ ಅದರಂತೆಯೇ ನಾವು ಸಂಕಲ್ಪ ಮಾಡಿ ಹಿಂದಿನ ಜನ್ಮದಲ್ಲೂ ಮಾಡಿರುವಂತಹ ಒಂದು ಕೆಟ್ಟ ಕರ್ಮಗಳು ಅಥವಾ ಕುಕೃತ್ಯಗಳು ಅಂತ ಏನ್ ಹೇಳ್ತೀವಿ, ಇದೆಲ್ಲವೂ ಒಂದು ಕಾರಣ ಆಗುತ್ತೆ. ಹಾಗಾಗಿ ಕರ್ಮವನ್ನ ನಾವು ಶುದ್ಧಿಗೊಳಿಸ್ಕೊಂಡು ಭಗವಂತನ ಒಂದು ಸ್ಮರಣೆಯನ್ನ ನಾವು ಮಾಡ್ಬೇಕಾಗುತ್ತೆ. ಯಾವಾಗ ಇಂಥ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಸಮಸ್ಯೆಗಳನ್ನ ಕೊಡ್ತಾ ಹೋಗುತ್ತೆ. ಒಂದು ವಿವಾಹದ ಸಮಸ್ಯೆಗಳಾಗಿರ್ಬೋದು, ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗದೇ ಇರ್ಬೋದು, ಸಂತಾನಕ್ಕೆ ಸಮಸ್ಯೆ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಒಂದು ಮನೆ ಕಟ್ಟಕ್ಕಾಗದಿರ್ಬೋದು, ಒಂದು ಸೈಟ್ ತಗೊಳಕ್ಕಾಗದೇ ಇರುವಂಥದ್ದು, ಅಥವಾ ವಿಪರೀತ ಅಂಗಾಂಗಗಳ ಒಂದು ವೈಫಲ್ಯವತೆಯನ್ನು ಅಥವಾ ಪ್ರತಿಯೊಂದು ಕೆಲವ್ರದ್ದು ಆರ್ಗನ್ಸ್ ಏನಿದೆ ಅದೊಂದು ಡಿಸ್ಫಂಕ್ಷನ್ಸ್ ಆಗುವಂಥದ್ದು ಅಂತ ಅಂತೀವಿ, ಅಂಥವೆಲ್ಲ ಒಂದು ಸಮಸ್ಯೆಗಳನ್ನ ಕೊಡ್ತಾ ಹೋಗುತ್ತೆ. ಜೊತೆಗೆ ಮಾಸಿಕ ಋತುಸ್ರಾವದಲ್ಲಿ ಅಥವಾ ವೀರ್ಯಾಣುಗಳ ಸಮಸ್ಯೆ, ಹೀಗೆ ಹಲವಾರು ಕೆಲವರು ಸಂತಾನ ಆಗದೆ IVU ಫೇಲ್ಯೂರ್ ಆಗೋದು, ಇವೆಲ್ಲವೂ ಆತ್ಮದ ಸಮಸ್ಯೆಗಳಿಂದ ಬರುತ್ತೆ. ಆದರೆ ಯಾಕೆ ನಂಬಲ್ಲ? ಯಾಕಂದ್ರೆ ಅವು ಬಂದು ನೀವು ತಲೆ ಮೇಲೆ ಹತ್ತು ಕೂತ್ಕೊಂಡು ನಾ ಬಂದಿದ್ದೀನಿ ಅಂತ ಯಾವುದು ಹೇಳಲ್ಲ. ಸೊ ಕೆಲವರ ಮೈ ಮೇಲೆ ಬಂದು ಕೆಲವು ಶಕ್ತಿಗಳು ಮಾತಾಡುತ್ತೆ, ನಕಾರಾತ್ಮಕ ಶಕ್ತಿಗಳು, ಕೆಲವರ ಮೈ ಮೇಲೆ ಸಕಾರಾತ್ಮಕವಾಗಿರುವಂತ ಶಕ್ತಿಗಳು ಬಂದು ಮಾತಾಡಿ ಪ್ರಶ್ನೆ ಹೇಳೋದು, ಅಥವಾ ಆ ಬಂದಂತ ವ್ಯಕ್ತಿಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ ನುಡಿ ಕೊಡುವಂಥದ್ದು ಅಂತ ಹೇಳ್ತೀವಿ. ಕೆಲವೊಂದೊಂದು ಸಂದರ್ಭದಲ್ಲಿ ಇಂತಹ ನಕಾರಾತ್ಮಕ ಶಕ್ತಿಗಳು ಆ ವ್ಯಕ್ತಿಯ ದೇಹದಲ್ಲಿ ಕುಳಿತಿದ್ದು ಸುಳ್ಳನ್ನ ಹೇಳ್ಕೊಂಡು ಸಾಕ್ತಾ ಇರುತ್ತೆ. ಇದು ನಾನು ದೇವರು ಅಂತ. ಅಂತಹ ಸಂದರ್ಭದಲ್ಲಿ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಿ ಅವರು ಮೋಸ ಹೋಗದೆ ಇಂತಹ ಒಂದು ನಕಾರಾತ್ಮಕ ಶಕ್ತಿಯನ್ನು ದೇಹದಿಂದ ತೆಗೆಸುವ ಪ್ರಯತ್ನವನ್ನು ನೀವು ಮಾಡಲೇಬೇಕು. 1 ದಿನ 2 ದಿನದಲ್ಲಿ ತೆಗಿಯಕ್ಕಾಗುತ್ತಾ? ಖಂಡಿತ ಇಲ್ಲ. ಇದನ್ನ ಆಯಾಯ ವ್ಯಕ್ತಿಯ ಮೇಲೆ ನೋಡಿ ನಿರ್ಧಾರ ಮಾಡಿ ತೆಗಿಯಬೇಕು. ಜೊತೆಗೆ ಇವೆಲ್ಲವೂ ಬೇರಿನ ರೂಪದಲ್ಲಿ ಹರಡಿರುತ್ತೆ. ಇಂಥ ಬೇರನ್ನು ತೆಗಿಬೇಕಾದ್ರೆ ನಮಗೆ ನಿಧಾನವಾಗಿ
ಹೂವು, ಹಣ್ಣು, ಕಾಯಿ, ರೆಂಬೆ, ಕೊಂಬೆ, ಏನು ಇದೆಲ್ಲ ಏನಿದೆ ಕಾಂಡ, ಇವೆಲ್ಲವೂ ಬೇರು ಸಮೇತ ಕಿತ್ತಾಕ್ಬೇಕು ಅನ್ನೋ ಸಂದರ್ಭದಲ್ಲಿ ಸಮಯ ತಗೊಳುತ್ತೆ. ಹಾಗಾಗಿ ನೀವು ತಾಳ್ಮೆಯಿಂದ ಕಾದು, ಜೊತೆಗೆ ಇಂತಹ ಒಂದು ಹುಣ್ಣಿಮೆಯ ದಿನ ನಿಮ್ಮ ಹಿಂದಿನ ವಿಡಿಯೋ ಕೊಟ್ಟಿದ್ದೀನಿ ನೆನ್ನೆ ರಾತ್ರಿ, ನಾವು ಸಕಾರಾತ್ಮಕವಾದಂತಹ ಒಂದು ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಅಥವಾ ಸಕಾರಾತ್ಮಕವಾಗಿರುವಂತಹ ಚಿಂತನೆಗಳನ್ನ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ದಾರಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಯಾರಾದ್ರೂ ನನ್ನ ಮಾಂತ್ರಿಕ ತರಗತಿಗೆ ಅಂದ್ರೆ ಈ ಬಾರಿ ಮದ್ದೆಡು ಕ್ರಿಯೆ ಆದಂತಹ ಸಂದರ್ಭದಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ಹಲವಾರು ರೀತಿಯ ಪರಿಹಾರಗಳನ್ನ ಇವತ್ತಿನ ತರಗತಿಯಲ್ಲಿ ಕೊಡ್ತಾ ಇದ್ದೀನಿ. ಅಂದ್ರೆ ಶನಿವಾರ 15ನೇ ತಾರೀಕು ಯಾರಾದ್ರೂ ತರಗತಿಗೆ ಕಲಿತು ನೀವು ಪರಿಹಾರಗಳನ್ನ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಹಾಗಾಗಿ ಇದನ್ನು ನೀವು ಕಲಿಯಿರಿ ಮತ್ತು ಕಲಿಸಿರಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 70198065ಗೆ 95ಗೆ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆ ನಂತರ ಕನ್ಸಲ್ಟೇಷನ್ ತಗೊಳ್ಳಿ ಅಂತ ಹೇಳ್ತೀನಿ. ಹಾಗಾಗಿ ಆತ್ಮದ ಸಮಸ್ಯೆಯನ್ನ ಕೆಲವರಿಗೆ ಯಾಕೆ ನಂಬಲ್ಲ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂಥದ್ದು, ಅಗೋಚರವಾಗಿರುವಂಥದ್ದು. ಹಾಗಾಗಿ ಕೆಲವರಿಗೆ ಕಾಣುತ್ತೆ, ಕೆಲವರಿಗೆ ಕಾಣಲ್ಲ ಅಂತ ಹೇಳ್ತಾರೆ. ಅವರವರ ದೇಹ ರಾತ್ರಿ ನಿದ್ದೆ ಬರಲ್ಲ, ಅವರಿಗೆ ತಲೆನೋವು, ಅವರಿಗೆ ಸುಸ್ತು, ಈ ತರ ಎಲ್ಲ ಆ ವ್ಯಕ್ತಿಗೆ ಮಾತ್ರ ಗೊತ್ತಾಗ್ತಾ ಇರುತ್ತೆ, ಇತರರಿಗೆ ಗೊತ್ತಾಗಲ್ಲ. ಅವರಿಗೆ ಆದಾಗ್ಲೇ ಆ ನೋವುನ ಗೊತ್ತಾಗೋದು ಅಂತ ಹೇಳ್ತೀನಿ. ಯಾರು ಇಂಥ ಆತ್ಮದ ಸಮಸ್ಯೆಗಳು ಅಥವಾ ಮಾಂತ್ರಿಕ ಬಾಧೆಗಳು ಮದ್ದಿಡು ಕ್ರಿಯೆಯಿಂದ ತೊಂದರೆ ಅನುಭವಿಸ್ತಾ ಇದ್ರಿ, ದಯವಿಟ್ಟು ಅವರು ಭಯ ಪಡದೆ ಧೈರ್ಯವಾಗಿದ್ದು ನಿಮ್ಮ ಕುಲದೇವರ ಆರಾಧನೆ ಮಾಡಿಕೊಂಡು ನಮ್ಮಂತವರ ಹತ್ರ ಪರಿಹಾರ ಮಾಡಿಕೊಂಡು ನೀವು ಮುಂದೆ ಸಾಗಿ ಜೀವನವನ್ನ ಸದೃಢವಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಬಂದಿದೆ. ಸೊ ನನ್ನ ಹೆಸರು ಕೃಪಾ ಅಂತ ಹೇಳ್ಬಿಟ್ಟು ಮೈಸೂರಿನಿಂದ ನಾನು ತಮ್ನೈಲಲ್ಲೇ ಹಾಕಿರ್ತೀನಿ ಯಾವ ಊರು ಅಂತ. ಮೇಡಮ್ ಬೆಂಗಳೂರು ಅಂತ ಕೇಳ್ತಾರೆ, ಖಂಡಿತ ಇಲ್ಲ, ನಾನು ಮೈಸೂರಿನ ಅಗ್ರಹಾರದಲ್ಲಿರೋದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು, ನಮಸ್ತೆ. ಹಾಗೆ ಇಂಥ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.